ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಅಂಜಲಿ ಬಲರಾಮ್. ಇದೇ ಕ್ವಶನ್ ಪೇಪರ್ದು ಪಾರ್ಟ್ 1 ಪಾರ್ಟ್ 2 ನೀವೇನಾದರೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನ್ನಿ. ಬಿಕಾಸ್ ಅದರಲ್ಲಿ ಪಾರ್ಟ್ 1ಅಲ್ಲಿ ಕಾನ್ಸ್ಟಿಟ್ಯೂಷನ್, IPC ಆ್ಯಂಡ್ CRPC ಕ್ವಶನ್ಸ್ ಕವರ್ ಆಗಿದೆ. ಆ್ಯಂಡ್ ಪಾರ್ಟ್ 2 ಅಲ್ಲಿ CPC ಎವಿಡೆನ್ಸ್ ಆ್ಯಂಡ್ ADR ಕ್ವಶನ್ಸ್ ಕವರ್ ಆಗಿದೆ. ಇದು ಪಾರ್ಟ್ 3. ಇದರಲ್ಲಿ ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್, ಎನ್ವೈರನ್ಮೆಂಟಲ್ ಲಾ, PAL ಇದ್ರ ಕ್ವಶನ್ಸ್ ಎಲ್ಲ ಕವರ್ ಆಗುತ್ತೆ. ಇನ್ನು ಬೇರೆ ಬೇರೆ ಸಬ್ಜೆಕ್ಟ್ಸ್ ಕೂಡ ಆ್ಯಡ್ ಆಗುತ್ತೆ. First question: The provision for maintenance pendant light in Hindu Marriage Act 1955 is given in option A section 22, option B section 23, option C section 24, option D section 25. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಸೆಕ್ಷನ್ 24. ಸೆಕ್ಷನ್ 24 ಆಫ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್ 1955 ಟಾಕ್ಸ್ ಅಬೌಟ್ ದಿ ಮೇಂಟೆನೆನ್ಸ್ ಪೆಂಡೆಂಟ್ ಲೈಟ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ಪ್ರೊಸೀಡಿಂಗ್ಸ್. ವಾಟ್ ಇಟ್ ಮೀನ್ಸ್ ಅಂತ ಅಂದರೆ, ಮೇಂಟೆನೆನ್ಸ್ ಆರ್ಡರ್ ಆದಮೇಲೆ ಹಸ್ಬೆಂಡು ವೈಫ್ಗೆ ಮೇಂಟೆನೆನ್ಸ್ ಕೊಡಬೇಕು, ಓಕೆ. ಬಟ್ ಮೇಂಟೆನೆನ್ಸ್ ಆರ್ಡರ್ ಕೊಡೋಕ್ಕೂ ಮುಂಚೆ ಕೋರ್ಟಲ್ಲಿ ಕೇಸ್ ಇದ್ದಾಗ ಕೋರ್ಟ್ ಪ್ರೊಸೀಡಿಂಗ್ಸ್ದು ಮತ್ತು ಆ ವೈಫು ಅಥವಾ ಚಿಲ್ಡ್ರನ್ಸ್ ಇದ್ದರೆ ಅವ್ರನ್ನ ಮೇಂಟೈನ್ ಮಾಡೋಕ್ಕೂ ಕೂಡ ಅವ್ರ ಸ್ಪೌಸ್ ಯಾರಿರ್ತಾರೆ ಅವರು ಮೇಂಟೆನೆನ್ಸ್ನ ಕೊಡಬೇಕಾಗತ್ತೆ. ಅದನ್ನು ಮೇಂಟೆನೆನ್ಸ್ ಪೆಂಡಿಂಗ್ ಲೈಟ್ ಅಂತ ಕರೀತಾರೆ. ಅಂದರೆ ಪ್ರೊಸೀಡಿಂಗ್ಸ್ ಟೈಮಲ್ಲಿ ಅವ್ರ ಎಕ್ಸ್ಪೆನ್ಸಸ್ಗೆ ಮೇಂಟೆನೆನ್ಸ್ಗೆ ದುಡ್ಡು ಕೊಡೋ ಅಂಥದ್ದು. Next question: A Muslim wife may sue for divorce under the Dissolution of Muslim Marriage Act 1939 Section 2 if the husband has been insane for a period of option A 1 year, option B 2 years, option C 5 years, option D 7 years. ಇದಕ್ಕೆ ಆನ್ಸರ್ ಆಪ್ಷನ್ B 2 years. According to Section 2(6) of the Dissolution of Muslim Marriage Act, if her husband has been insane for 2 or more years, or if he has venereal diseases ಅಂದರೆ ಇನ್ಕ್ಯೂರಬಲ್ ಡಿಸೀಸಸ್ ಏನಾದರೂ ಇದ್ದರೆ 2 or more yearsಗಿಂತ ಜಾಸ್ತಿ, ದೆನ್ ದೇ ಕ್ಯಾನ್ ಆಸ್ಕ್ ಫಾರ್ ದ ಡಿವೋರ್ಸ್. ನೆಕ್ಸ್ಟ್ ಕ್ವೆಶನ್: ಮುಸ್ಲಿಂ ವುಮೆನ್ ಆಸ್ ಆಪ್ಷನ್ ಟು ಬಿ ಗೌರ್ನ್ಡ್ ಬೈ ದ ಪ್ರೊವಿಷನ್ಸ್ ಆಫ್ ಸೆಕ್ಷನ್ 125 to 128 ಆಫ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ 1973, ವಿಚ್ ಸೆಕ್ಷನ್ ಆಫ್ ದಿ ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಡಿವೋರ್ಸ್ ಆಕ್ಟ್ 1986 ಡೀಲ್ಸ್ ವಿತ್ ಇಟ್? Option A section 5, option B section 6, option C section 7, option D none of these. ಇದಕ್ಕೆ ಆನ್ಸರ್ ಆಪ್ಷನ್ A section 5. Section 5 of the Muslim Women Protection of Rights on Divorce Act deals with the provision of section 125 to 128 of the Criminal Procedure Code. Next question: Which of the following is not a ground of void marriage under section 11 of the Hindu Marriage Act? Option A bigamy, option B degree of prohibited relationship, option C sapinda relationship, option D child marriage. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಚೈಲ್ಡ್ ಮ್ಯಾರೇಜ್. ಬಿಕಾಸ್ ಬೈಗಮಿ ಆ್ಯಂಡ್ ಪ್ರಾಹಿಬಿಟೆಡ್ ರಿಲೇಷನ್ಶಿಪ್, ಸಪಿಂಡ ರಿಲೇಷನ್ಶಿಪ್ ಇದ್ದರೆ ಇಟ್ ಈಸ್ ವೈಡಬಲ್ ಆಗುತ್ತೆ. ಅಂದರೆ ಅಕಸ್ಮಾತ್ ಮದುವೆ ಆಗಿದ್ದರೆ ಬೇಕು ಅಂದರೆ ಅವ್ರು ಡಿವೋರ್ಸ್ ತೊಗೋಬೋದು ಅಥವಾ ಅದೇ ಮ್ಯಾರೇಜ್ನ ಕಂಟಿನ್ಯೂ ಮಾಡ್ಬೋದು. ಬಟ್ ಚೈಲ್ಡ್ ಮ್ಯಾರೇಜ್ ಇಸ್ ಕಂಪ್ಲೀಟ್ಲಿ ವೈಡ್. ಅಂದರೆ ಅವ್ರಿಗೆ 18 ಇಯರ್ಸ್ ಮತ್ತು 21 ಇಯರ್ಸ್ ಆಗಿಲ್ಲ ಅಂತ ಅಂದರೆ ಅದು ಮ್ಯಾರೇಜ್ ಅಂತ ಕನ್ಸಿಡರ್ ಆಗಲ್ಲ, ಇಟ್ ಈಸ್ ವೈಡ್ ಮ್ಯಾರೇಜ್. ನೆಕ್ಸ್ಟ್ ಕ್ವೆಶನ್: ಸಪಿಂಡ ರಿಲೇಷನ್ಶಿಪ್ ಮೀನ್ಸ್ ಆಪ್ಷನ್ ಎ ಥರ್ಡ್ ಜನರೇಷನ್ ಮದರ್, 7th ಜನರೇಷನ್ ಫಾದರ್, ಆಪ್ಷನ್ ಬಿ ಥರ್ಡ್ ಜನರೇಷನ್ ಮದರ್, 5th ಜನರೇಷನ್ ಫಾದರ್, ಆಪ್ಷನ್ ಸಿ ಥರ್ಡ್ ಜನರೇಷನ್ ಮದರ್, 4th ಜನರೇಷನ್ ಫಾದರ್, ಆಪ್ಷನ್ ಡಿ ಸೆಕೆಂಡ್ ಜನರೇಷನ್ ಮದರ್, 5th ಜನರೇಷನ್ ಫಾದರ್. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಥರ್ಡ್ ಜನರೇಷನ್ ಮದರ್, 5th ಜನರೇಷನ್ ಫಾದರ್. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 3(f) Clause 1 of the Hindu Marriage Act, Sapinda relationship extended to the third generation mother and the 5th generation father. Next question: Which one of the following is not ground of divorce in the Hindu Marriage Act? Option A mental disorder, option B venereal disease in communicable form, option C incurable unsound mind, option D living separately for less than 3 months. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಲಿವಿಂಗ್ ಸೆಪರೇಟ್ಲಿ ಫಾರ್ ಲೆಸ್ ದ್ಯಾನ್ 3 months. ಬಿಕಾಸ್ ಮೆಂಟಲ್ ಡಿಸಾರ್ಡರ್ ಆ್ಯಂಡ್ ವೆನೆರಿಯಲ್ ಡಿಸೀಸಸ್, ಇಟ್ ಈಸ್ ಕಮ್ಯುನಿಕೇಬಲ್ ಫಾರ್ಮ್ ಅಥವಾ ಅನ್ಕ್ಯೂರಬಲ್ ಅನ್ಸೌಂಡ್ ಮೈಂಡ್, ಇದೆಲ್ಲ ಗ್ರೌಂಡ್ ಫಾರ್ ಡಿವೋರ್ಸ್ಗಾಗುತ್ತೆ ಅಕಾರ್ಡಿಂಗ್ ಟು ಸೆಕ್ಷನ್ 13 clause 1 ಆಫ್ ದಿ ಹಿಂದೂ ಮ್ಯಾರೇಜ್ ಆಕ್ಟ್. ಬಟ್ ಲಿವಿಂಗ್ ಸೆಪರೇಟ್ಲಿ ಲೆಸ್ ದ್ಯಾನ್ 3 months, ಇಟ್ಸ್ ನಾಟ್ ಅ ವ್ಯಾಲಿಡ್ ಗ್ರೌಂಡ್ ಫಾರ್ ದಿ ಡಿವೋರ್ಸ್. ನೆಕ್ಸ್ಟ್ ಕ್ವೆಶನ್: Indian Christians can obtain divorce under which of the following enactments? Option A Special Marriage Act 1954, option B Christian Marriage Act 1872, option C Indian Divorce Act 1869, option D Special Marriage Act 1872. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ Indian Divorce Act 1869. In India, Christian can obtain a divorce under the Indian Divorce Act 1869.
Next question. The Section 12 of Hindu Maintenance and Adoption Act 1956 deals with option A rights of adoptive parents to dispose of their properties, option B effects of adoption, option C presumption as to the document relating to adoption, option D cancellation of adoption. The answer ಬಂದು option B effects of adoption. The provisions relating to the effects of adoptions are governed by Section 12 of Hindu Adoption and Maintenance Act 1956. Next question. Which of the following categories of cases will not be entertained as public interest litigation PIL? Option A family pension, option B petitions from riot victims, option C neglected children, option D landlord tenant matters. Option D is the answer, landlord tenant matter. The Supreme Court has issued a set of PIL guidelines according to which some matters will not be allowed as PILS. ಅದರಲ್ಲಿ ಒಂದು landlord tenant matters also. So option D. Next question. Who is known as father of public interest litigation in India? Option A Justice A.N. Ray, option B Justice Y.V. Chandrachud, option C Justice R.S. Pathak, option D Justice P.N. Bhagavati. ಇದಕ್ಕೆ ಆನ್ಸರ್ ಬಂದು option D Justice P.N. Bhagavati. He is known as the father of public interest litigation in India. Next question. Which of the following is not a real purpose of public interest litigation? Option A vindication of the rule of law, option B facilitate effective access to justice, option C meaningful realization of fundamental rights, option D getting famous and making wealth. ಇದಕ್ಕೆ option D is the answer. Getting famous and making wealth is not a real purpose of public interest litigation. Next question. In Husainara cartoon versus state of Bihar, dash emerged as a basic fundamental right. Option A right to speedy justice, option B right to clean environment, option C right to free legal aid, option D none of this. ಇದಕ್ಕೆ ಆ್ಯಕ್ಚುಲಿ ಆಪ್ಷನ್ ಎ ಆ್ಯಂಡ್ ಸಿ ಬೋತ್ ಆನ್ಸರ್ ಆಗುತ್ತೆ. ಆ ಕೇಸಲ್ಲಿ ರೈಟ್ ಟು ಸ್ಪೀಡ್ ಜಸ್ಟಿಸ್ ಆ್ಯಂಡ್ ರೈಟ್ ಟು ಫ್ರೀ ಲೀಗಲ್ ಏಡ್ ಇಸ್ ಎಮರ್ಜ್ಡ್ ಆಸ್ ಅ ಬೇಸಿಕ್ ಫಂಡಮೆಂಟಲ್ ರೈಟ್ಸ್. Next question. Which of the following writ can be issued against usurpation of public office? Option A writ of mandamus, option B writ of certiorari, option C writ of quo warranto, option D writ of prohibition. ಇದಕ್ಕೆ ಆನ್ಸರ್ ಬಂದು option C writ of quo warranto. The literal meaning of writ of quo warranto is by what authority or what warrant. The Supreme Court or High Court issued the writ of quo warrant to prevent illegal usurpation of public office by a person. Next question. Ridge versus Balvin's case deal with option A corporation, option B natural justice, option C state liability, option D delegated legislation. ಇದಕ್ಕೆ ಆನ್ಸರ್ ಬಂದು option B natural justice. In this case deals with the doctrine of natural justice, which is a golden rule of law that formally established fair justice to the people. Next question. Meaning of audi alteram partem. ಇದಕ್ಕೆ ಆಪ್ಷನ್ ಎ ಪರ್ಸನ್ ಕ್ಯಾನಾಟ್ ಬಿ condemned without being heard. Option B an adjudicating authority must give a speaking order. Option C no man can be a judge in his own case. Option D no one should fear the court. ಇದಕ್ಕೆ ಆಪ್ಷನ್ a person cannot be condemned without being heard is the answer, because audi alteram partem means heard other side and both the sides must be heard before the passing any order. So first one, option A is the answer. Next question. Rules made by Bar Council of India in exercising its rule making power under option A the Advocates Act 1951, option B the Advocates Act 1954, option C the Advocates Act 1961, option D the Advocates Act 1964. ಇದಕ್ಕೆ ಆನ್ಸರ್ ಬಂದು option C the Advocates Act 1961. Section 15 of the Advocates Act 1961 gives power to the Bar Council to make rules. Next question. An advocate may, while practicing, keep up teaching of law in any educational institution which is affiliated to a university, so long as the hours during which he is so engaged in teaching of law do not exceed dash hours in a day. Option A 5, option B 3, option C 2, option D 4. The answer ಬಂದು option B 3 years. According to Rule 3 Clause 1 of the Advocate Right to Take Up Law Teaching Rules 1979, an advocate may, while practicing, take up teaching of law in any education institution but do not exceed 3 hours in a day.
Next question. In which of the following landmark case the advocate was held guilty of professional misconduct as he had forged the court order? Option A. Pratap Narayan versus YP Raheja. Option B. Vikramaditya versus Srimati Jamila Khatun. Option C. Babulal Jain versus Subhas Jain. Option D. Srimati P.P. Pankajamma versus B.H. Chandrasekhar. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಪ್ರತಾಪ್ ನಾರಾಯಣ್ ವರ್ಸಸ್ YP Raheja. Next question. If any advocate is aggrieved by an order of disciplinary committee of State Bar Council made under section 35 of the Advocates Act, or Advocate General of the state may prefer and appeal to the Bar Council of India within dash days of the date of communication of order. Option A 30, option B 45, option C 60, option D 90. ಇದಕ್ಕೆ option C 60 days is the answer. According to section 37 clause 1 of the Advocates Act, any person ಅವ್ರಿಗೆ ಡಿಸಿಪ್ಲಿನರಿ ಕಮಿಟಿ ಅಥವಾ ಸ್ಟೇಟ್ ಬಾರ್ ಕೌನ್ಸಿಲ್ ಕೊಟ್ಟಿರೋ ಅಂಥ ಆರ್ಡರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತ ಅಂದರೆ ಅವರು 60 days ಒಳಗಡೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾಗೆ ಅಪೀಲ್ ಹೋಗಬೇಕು. Next question. ABC Private Limited Company choose to convert itself into a public company. It can do so by altering its memorandum of association and articles of association and by passing dash. Option A ordinary resolution, option B special resolution, option C board resolution, option D none of these. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಸ್ಪೆಷಲ್ ರೆಸೊಲ್ಯೂಷನ್. Section 14 clause 1 of the Companies Act 2013 mentioned that a company may by a special resolution alter its articles including alteration having the effect of conversion of a private company into public company or a public company into private company. Next question. Doctrine of lifting of or pairing the corporate will is associated with option A labor law, option B company law, option C banking law, option D service law. ಇದಕ್ಕೆ ಆನ್ಸರ್ ಬಂದು ಕಂಪನಿ ಲಾ. Doctrine of lifting or pairing the corporate will is associated with company law. Next question. Under which section of the Environmental Protection Act 1986 an appeal to National Green Tribunal NGT lies? Option A section 4A, option B section 5A, option C section 6A, option D section 7A. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಸೆಕ್ಷನ್ 5A. Section 5A of the Environmental Protection Act provides that any person aggrieved by any direction issued under Section 5 on or after the commencement of the National Green Tribunal Act 2010 may file an appeal to the National Green Tribunal. Next question. Which one of the following fundamental duties relating to environmental protection? Option A Article 51A clause B, option B Article 51A clause G, option C Article 51A clause J, option D Article 51A clause K. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ Article 51A clause G. Article 51A clause G of Indian Constitution mandates that it should be the duty of every citizen of India to protect and improve the natural environment including forests, lakes, rivers and wildlife. Next question. Mr. A was aggrieved by an order made by controller or an adjudicating officer made an appeal to Cyber Appellant Tribunal. Later, Mr. A aggrieved by an order of Cyber Appellant Tribunal may prefer an appeal. Option A in any district court, option B in higher tribunal, option C only in High Court, option D only in Supreme Court. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಓನ್ಲಿ ಇನ್ ಹೈಕೋರ್ಟ್. ಸೆಕ್ಷನ್ 62 of the IT Act 2000 provides remedy to those persons who are aggrieved from any order or decision of the Cyber Appellant Tribunal. It mentioned that any person aggrieved by any decision or order of the Cyber Appellant Tribunal may file an appeal to the High Court within 60 days from the date of order. Next question. Mr. X, a person who is intended by Mr. Y and originator to receive the electronic record is under the IT Act known as dash. Option A intermediary, option B originator's agent, option C addressee, option D key holder. ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಅಡ್ರೆಸ್ಸಿ. ಸೆಕ್ಷನ್ 2 clause 1 clause B of the IT Act 2000 defines addressee as a person who is intended by the originator to receive the electronic record but does not include any intermediary.
ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇದೇ ಕ್ವಶನ್ ಪೇಪರ್ದು ಪಾರ್ಟ್ 1 ಪಾರ್ಟ್ 2 ನೀವೇನಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಪಾರ್ಟ್ 1ನಲ್ಲಿ ಕಾನ್ಸ್ಟಿಟ್ಯೂಷನ್, IPC ಆ್ಯಂಡ್ CRPC ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ಪಾರ್ಟ್ 2ಅಲ್ಲಿ CPC, ಎವಿಡೆನ್ಸ್ ಆ್ಯಕ್ಟ್, ADR ಕ್ವಶನ್ಸ್ ಸಾಲ್ವ್ ಮಾಡಿದ್ದೀನಿ. ಸೊ ಹೋಗಿ ಚೆಕ್ ಮಾಡಿ ನೀವೇನಾದ್ರು ಇನ್ನೂ ನೋಡಿಲ್ಲ ಅಂತ ಅಂದರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರು AIB ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ ಅವ್ರಿಗೆ ಶೇರ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಅಥವಾ ಸಜೆಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.